ಇದು ಮೈಸೂರು ಅಂತ ಮಾನ್ಯತೆ ಇದೆ. ಸರ್ಕಾರದ ವಾಹನ ಕೊಟ್ಟರು ಅಧಿಕಾರಿಗಳು ತಮ್ಮ ಬಂದಿರೋದು ಒಪ್ಕೊಳ್ಳಲ್ಲ. ಇನ್ನೇನು ಒಪ್ಕೊಳ್ಳಿ? ಇವತ್ತು ಜನಸಾಮಾನ್ಯರು ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಇಲಾಖೆಗಳಿಗೆ ಕೆಲಸ ಆಗ್ತಾ ಇಲ್ಲ, ಟೈಮ್ ಕರೆಕ್ಟಾಗಿ ಅವ್ರಿಗೆ ಅಧಿಕಾರಿಗಳು ಸಿಗ್ತಿಲ್ಲ, ಮೇಲಧಿಕಾರಿಗಳು ಸಿಗ್ತಿಲ್ಲ, PWD ಕೆಲಸ ಆಗ್ತಿಲ್ಲ ಅನ್ನೋ ವಿಚಾರಗಳು ನೋಡ್ತಾ ಇದ್ರು ಕೂಡ ಇಲ್ಲಿ ಏನು ಯಾರೋ ಒಬ್ರು ರಿಟೈರ್ಡ್ ಆಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಸೆಂಡ್ ಆಫ್ ಕೊಡೋದಕ್ಕೆ ಅವ್ರು ಇನ್ ಫ್ಯೂಚರ್ 30th ಅವ್ರು ರಿಟೈರ್ಡ್ ಆಗುವಂಥದ್ದು ಇವತ್ತಿನ ಒಂದು ಪಾರ್ಟಿಗೋಸ್ಕರ ಒಂದು ₹100 ಊಟಕ್ಕೋಸ್ಕರ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದವ್ರೆ ಅಂತಂದರೆ ನಿಜವೂ ಇದನ್ನು ಏನಂತ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ರೈತ ಸಂಘಟನೆ ಮೇಲೆ ಬೆಳಗ್ಗೆ ಇವರು ಪೌರುಷ ಲೆಟ್ರ್ ಇದೆಯಾ ನಿಮಗೆ, ಅಲ್ಲಿಗೆ ನೀವು ಇಲ್ಲಿಗೆ ಬರಬಾರ್ದು ಅಂದ್ರೆ ಹತ್ತಿರಕ್ಕೆ ಕೆಲಸಕ್ಕೆ ಅದೆಲ್ಲ ಕೇಳ್ತೀರಿ ನಾವು ಅನುಭವಿಸ್ತಾ ಇರೋದು ಈಗ ನೀವೇನೆ ಎಲ್ಲ ಕಡೆ ತಗೊಳಕೊಂಡಿದ್ರ ನೀವೀಗ. ಆಮೇಲೆ ಕೆಲವ್ರಿಗೆ ಮುಟ್ಟಾಳ್ರಿಗೆ ಯಾವನ ಬಕೆಟ್ ಹಿಡಿಯೋ ಮಾಧ್ಯಮ ಕಂಡ್ರೆ ಭಾಳ ತಾಸ್ತಾರ, ಅದೇ ಥರ ನಮ್ಮನ್ನು ತಿಳ್ಕೊಂಡ್ಬಿಡ್ತಾರೆ ಕೆಲವು ಮುಟ್ಟಾಳ್ರು. ಹಾಗಾಗಿ ತಾವೇನು ನೋಡ್ತಿದ್ದೀರಾ ನೋಡಿ, ಸರ್ಕಾರಿ ವಾಹನಗಳು ಇರೋವಂಥದ್ದು ಇಲ್ಲಿ ಸೆಂಡ್ ಆಫ್ ಮಾಡ್ತಿರೋದು ನಜರ್ಬಾದು ಐಬಿನಲ್ಲಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ನೋಡಿ. ಊಟದ ಕಾರ್ ಎತ್ಕೊಂಡು ಬಂದಿರೋದು. ಊಟ ಮಾಡೋಂಗಿದ್ರೆ ನಿಮ್ಮ ಲಂಚ್ ಟೈಮ್ ಇದ್ದರೆ ಲಂಚ್ ಟೈಮ್ ಮುಗಿದಾಗಿದೆ ಬಿಡಿ, 11 ಗಂಟೆಯಿಂದ ಹೊರಟಿರೋದು ಇವರು ಬಂದಿರೋಕ್ಕೆ ಅವ್ರು ವಿಶೇಷ ಮಾಡೋಕ್ಕೆ. ಲಂಚ್ ಟೈಮ್ ಇದ್ದರೆ ನಿಮ್ಮ ಓನ್ ವೆಹಿಕಲಲ್ಲಿ ಬನ್ನಿರಿ, ಓನ್ ವೆಹಿಕಲಲ್ಲಿ ಬನ್ನಿ. ನಿಮ್ಮೆಲ್ಲ PWD ಅಧಿಕಾರಿಗಳು ನೀವು ಕೆಲಸ ಬಿಟ್ಟು ಜನ ಸಾಯ್ತವ್ರು, ಅಲ್ಲಿ ರೈತರು ಸಾಯ್ತವ್ರು ನೀರಿಲ್ಲ ಅಂತ ನೋಡಿ. ಇದು IB ಬಂದು ನಜರ್ಬಾದ್ IB PWD IB. ಇವತ್ತು ಯಾರೋ ಒಬ್ಬರು PWD ಅಧಿಕಾರಿ 30ನೇ ತಾರೀಕು ಆಗುವಂಥ ಸೆಂಡ್ ಆಫ್ನ ಇವತ್ತು ಆಚರಣೆ ಮಾಡ್ತಾವ್ರೆ. ಓಲಿ ಏನೇನ ನೀವು ನೋಡಿ, ಬಾಬಾ ಸಾಹೇಬ್ರ ಫೋಟೋ ನೋಡಿ ಹೆಂಗಿದೆ. ಹೋಗ್ಲಿ ಅದನ್ನು ನೀವೇನೇನ ಸಂಡೇ ಮಾಡ್ಕೊಂಡಿದ್ದೀರಾ? ಇಲ್ಲ, ಸರ್ಕಾರಿ ಟೈಮು, ಸರ್ಕಾರಿ ವಾಹನಗಳು, ಸರ್ಕಾರಿ ಅಧಿಕಾರಿಗಳು. ನಾಚಿಕೆ ಆಗ್ಬಾರ್ದೇನ್ರಿ ನಿಮಗೆ? ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಎಲ್ಲ ಟಾಪು ಅಧಿಕಾರಿಗಳು ಬಂದಿದ್ದೀರಾ ನೀವು ಇಲ್ಲಿಗೆ IBಗೆ. ಅದಕ್ಕೆ ಸ್ಟ್ರೈಕ್ ಮಾಡ್ತಾರೆ ರೈತ ಸಂಘಟನೆಯವರು, ನಮಗೆ ನೀವು ಪರ್ಮಿಷನ್ ಕೊಡಲಿಲ್ಲ ಅಂತ. ಹಾಗಾಗಿ ತಾವೇನು ನೋಡ್ತೀರಾ, ಇದು ನಜರ್ಬಾದ್ ದಿನ ಏನಕ್ಕೆ ಇಷ್ಟೆಲ್ಲ ಕಾರಣ ಅಂದರೆ ಒಬ್ಬ ಡಿ ಗ್ರೂಪರು ಬಂದು ರೈತ ಸಂಘಟನೆ, ರಾಜ್ಯ ರೈತ ಸಂಘಟನೆಯವ್ರನ್ನ ಪ್ರಶ್ನೆ ಮಾಡ್ತಾನೆ, ನಿಮಗೆ ಇಲ್ಲಿ ಪರ್ಮಿಷನ್ ಇದೆಯಾ ಇವತ್ತು ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತ.